ಸ್ವಾಮಿಯೇ ಶರಣಮಯ್ಯಪ್ಪ. ಈ ವರ್ಷದ 2025ನೇ ವರ್ಷದ ಮೊದಲನೇ ಹಬ್ಬ ಆಗಿರುವಂತಹ ಮಕರ ಸಂಕ್ರಾಂತಿ ಆ ದಿನದಂದು ಯಲಹಂಕ ತಾಲೂಕಿನ ಅಗ್ರಹಾರ ಬಡಾವಣೆಯಲ್ಲಿ ಹರಿಹರೇಶ್ವರ ದೇವಸ್ಥಾನದಲ್ಲಿ ನಾವು ಅಯ್ಯಪ್ಪ ಸ್ವಾಮಿಯ ಭಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಮಕರ ಸಂಕ್ರಾಂತಿಯ ದಿವಸ ಏನು ಅಂತ ಹೇಳಿದ್ರೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ನಾವು ಸಹ ಅದರ ಪ್ರಯುಕ್ತ ಅಲ್ಲಿ ಏನು ಜ್ಯೋತಿ ಬೆಳಗುತ್ತೆ ಅದೇ ಸಮಯಕ್ಕೆ ನಾವು ಇಲ್ಲಿ ಸಹ ಒಂದು ಅಖಂಡ ಜ್ಯೋತಿ ಬೆಳಗಿಸ್ಬೇಕಂತ ಹೇಳಿ ಕರ್ಪೂರ ಜ್ಯೋತಿಯನ್ನು ಬೆಳಗಿಸಿದ್ವಿ. ಹಾಗೆ ಅದರ ಮೂಲಕ ಇನ್ನೊಂದು ಭಜನೆಯನ್ನು ಇಟ್ಕೊಂಡಿದ್ವಿ. ಹಾಗೆ ಅನ್ನದಾನನೂ ಸಹ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ತುಂಬ ಚೆನ್ನಾಗಿತ್ತು. ಈ ವರ್ಷ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬರೋ ವರ್ಷವೂ ಸಹ ಹೀಗೆ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಸಹ ಬರೋ ವರ್ಷ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಎಲ್ಲ ನಮಗೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಮತ್ತು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತಿನ ಪೂಜೆಯಲ್ಲಿ ಸರಿಸುಮಾರು ಒಂದು 600ರಿಂದ 700 ಜನ ಭಕ್ತಾದಿಗಳು ಪಾಲ್ಗೊಂಡಿದ್ರು. ಹಾಗೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಆಗಿದೆ. ಹಾಗೆ ಎಲ್ಲರೂ ಭಜನೆ ಕೂಡ ತುಂಬ ಚೆನ್ನಾಗಿತ್ತು. ಒಂದು 2ರಿಂದ 3 ಅವರ್ ಭಜನೆ ಸಹ ಮಾಡಲಾಗಿದೆ ಇಲ್ಲಿ. ಹಾಗಾಗಿ ತುಂಬ ಅತ್ಯುತ್ತಮವಾಗಿ ಮತ್ತು ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಅಯ್ಯಪ್ಪನ ಕೃಪೆ ಎಲ್ಲರಲ್ಲೂ ಕಾಣಿಸಿಕೊಳ್ಳುವಂತೆ ಆಗಿದೆ. ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ, ಅಗ್ರಹಾರ ಲೇಔಟು ಅಲ್ಲಿರುವಂತಹ ನಿವಾಸಿಗಳು. ನಾವು ಟೋಟಲ್ ಆಗಿ 20 ಜನ ಸ್ವಾಮಿಗಳು ಇಲ್ಲಿಂದ ಯಾತ್ರೆಗೆ ಹೊರಡ್ತಾ ಇದ್ದೀರಿ. ನಾಳೆ ಅಂದರೆ 16ನೇ ತಾರೀಕು ಯಾತ್ರೆಗೆ ಹೊರಡ್ತಾ ಇದ್ದೀರಿ. 15ನೇ ತಾರೀಕು ಯಾತ್ರೆಗೆ ಎಲ್ಲರೂ ಅಗ್ರಹಾರ ಬಡಾವಣೆಯ ಹರಿಹರೇಶ್ವರ ದೇವಸ್ಥಾನದಿಂದ ಹೊರಡ್ತಾ ಇದ್ದೀರಿ. ಎಲ್ಲರೂ ಇಡುಮುಡಿಯಲ್ಲಿ ಭಾಗವಹಿಸಿ ನಮಗೆ ಸ್ಫೂರ್ತಿ ತೋರ್ಬೇಕಾಗಿ ಕೇಳ್ಕೊಳ್ತೀರಿ. 1 2 3 ಸ್ಟಾರ್ಟ್. ಸ್ವಾಮಿಯೇ